ಅನುಮಾನನೇ ಇಲ್ಲ, ಇವಳು ವಕ್ರ ದೃಷ್ಟಿ ನನ್ನ ಒಡವೆಗಳ ಮೇಲೆ ಬಿದ್ದಿದೆ. ಅವರಮ್ಮ ಕೂಡ ಇಂಥ ಚಿನ್ನದ ಒಡವೆಗಳನ್ನ ಹಾಕೋಬೇಕು ಅಂತ ಇವಳ ಮನ್ಸಲ್ಲಿ ದುಷ್ಟವಾದ ಆಲೋಚನೆ ಬಂದಿರುತ್ತೆ. ಅದಕ್ಕೆ ಬಾಬಾ ಅವರು ಹೀಗ್ ಮಾಡಿರ್ತಾರೆ. ಹಾ, ಅಯ್ಯೋ ಇಲ್ಲ ಅತ್ತೆ, ಚಿನ್ನ ಅಂದ್ರೆ ನನಗೆ ನಿಜವಾಗ್ಲೂ ಬಾಯ್ ಮುಚ್ಚು. ನಿನ್ನಿಂದಾನೆ ಮತ್ತೆ ಇನ್ನೊಂದು ಹೊಸ ಕಷ್ಟ ಈ ಮನೆ ಮೇಲೆ ಬಂದ್ ಬಿದ್ದಿದೆ ಸಕ್ಕು. ನನಗೊಂದ್ ಸಣ್ಣ ಅನುಮಾನ ಇದೆ ಅದಕ್ಕೆ. ಅದು ಆಶ್ರಮದಲ್ಲಿರೋ ಗೂಬೆ ಅನಿಷ್ಟನಾ ಇಲ್ಲ ಶುಭ ಸಂಕೇತನ? ಈ ಮುಂಚೆ ಒಂದ್ಸಲ ಗೂಬೆ ಗಲ್ಲಪೆಟ್ಟಿಗೆ ಹತ್ರ ಕಾಣಿಸ್ಕೊಂಡಾಗ ಬಾಬಾ ಅವರು ನಮಗೆ ಹೇಳಿದ್ರಲ್ವಾ, ಇದು ಮಹಾಕಾಳನ ದಯೆ ಅಂತ. ನೀವ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ದೀರಾ? ಬಾಯ್ ಮುಚ್ಕೊಳ್ಳಿ. ಏನೇ ಸಕ್ಕು, ಕಣ್ಣು ಬಿಟ್ಕೊಂಡು ಯಾಕೆ ನಮ್ಮನ್ನೇ ನೋಡ್ತಿದ್ಯಾ? ಹೋಗು, ತಕ್ಷಣ ಹೋಗು ಇಲ್ಲಿಂದ. ಬೆಳಗ್ಗೆನೆ ನಿನ್ ಮುಖ ನೋಡಿದ್ರೆ ಆ ದಿನ ಪೂರ್ತಿ ನನ್ಗೆ ಅಪಶಕನಾನೆ. ಈ ಮನೆಗೆ ಹಿಡ್ದಿರೋ ದೆವ್ವ ಕಣೆ ನೀನು. ಸಕ್ಕು, ನೀನ್ ಹೋಗು. ನನಗ್ ತುಂಬಾ ಭಯ ಆಗ್ತಿದೆ. ವ್ಯಾಪಾರಕ್ಕೆ ಸಮಸ್ಯೆ ಬಂದ ಹಾಗೆ ಈಗ ಹೊಸದಾಗಿ ನನ್ನ ಪೆಟ್ಟಿಗೆಗೆ ಬಂದಿರುತ್ತದೀಗೂ. ಅದಕ್ಕೆ ಅವರು ಗೂಬೆನ ಇಲ್ಲಿ ಕಳ್ಸಿದ್ರ? ಈ ಹಿಂದೆ ಈ ಸಂಕೇತ ಬಂದಾಗ ಅಡ ಇಟ್ಟಿದ್ ಒಂದ್ ಒಡವೆ ಕಳೆದು ಹೋಗಿತ್ತು. ಮತ್ತೀಗ ಈ ಪೆಟ್ಟಿಗೆಯಲ್ಲಿ ತುಂಬಾ ಒಡವೆಗಳಿವೆ. ಈ ಚಿನ್ನದ ಒಡವೆಗಳು ನಮ್ಮ ವೈಭವದ ಸಂಕೇತ. ಇಲ್ಲ 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 ಇಲ್ಲ, ಈ ವಿಷಯನ ತಕ್ಷಣ ಬಾಬಾ ಅವ್ರಿಗೆ ತಿಳಿಸ್ಲೇಬೇಕು. ಅಯ್ಯೋ ಬಾಬಾ ಅವರೇ, ನನಗೆ ಚಳಿ ಜ್ವರ ಬಂದ ಹಾಗಾಗೋಗಿತ್ತು. ಗೂಬೆನ ಪೆಟ್ಟಿಗೆ ಮೇಲೆ ಇಡೋದು ಸಾಮಾನ್ಯ ವಿಷಯ ಅಲ್ಲ, ಭಯಾನಕ. ಹೆಜ್ಜೆ ಹೆಜ್ಜೆಗೂ ಯಾರೋ ಒಬ್ರು ನಂಗೆ ಅಡ್ಡ ಬರ್ತಾನೆ ಇದ್ರು. ಆದ್ರೆ ನಾನು ಕೆಲ್ಸ ಪೂರ್ತಿ ಮಾಡಿದೆ ಯಶಸ್ವಿಯಾಗಿ. ಉಪಕಾರ ಮಾಡಿರೋ ತರ ಮಾತಾಡ್ತಿದ್ಯಲ್ಲ, ನೀನು ನಿನ್ ಕೆಲ್ಸನ ಮಾಡಿ ಮುಗಿಸಿದ್ಯಾ ಅಷ್ಟೇ, ನೆನ್ಪಿಟ್ಕೋ. ನಿಮ್ ದಾಸ ನಾನು ಬಾಬಾ ಅವರೇ. ಈಗ ಮನೋರಮ ಕಾಲ್ ಕೆಳಗಿರೋ ಭೂಮಿ ಕುಸ್ದಿರೋ ಹಾಗ ಅನ್ಸಿರುತ್ತೆ ಅಲ್ವಾ? ಬಾಗಿಲು ಮುಚ್ಚಿದ್ರು ಆಶ್ರಮದಲ್ಲಿರೋ ಗೂಬೆ ಕೋಣೆ ಒಳಗಡೆ ಹೇಗ್ ಬಂತು ಅಂತ ಇದೆಲ್ಲ ಅರ್ಥ ಆಗದೆ ತಲೆ ಚೆಚ್ಕೋತಾ ಇರ್ತಾಳೆ. ಯೋಚನೆ ಮಾಡಿ ಮಾಡಿ ಅವಳಿಗೆ ಹುಚ್ಚ ಹಿಡ್ದಿರುತ್ತೆ, ಹೌದಲ್ವಾ ದಾಮು? ಅಂದ್ರೆ ನಾವು ತಕ್ಷಣ ಹೊರಡ್ಬೇಕು ಬಾಬಾ ಅವ್ರೆ. ಯಾಕೋ ಭೈರವ, ಅದೇನಾದ್ರೂ ಸಂತೇನಾ ಪ್ರತಿದಿನ ಹೋಗೋದಕ್ಕೆ? ನಮ್ ಬೆಲೆ ನಾವೇ ಕಳ್ಕೋಬಾರ್ದು, ನಮ್ ಗೌರವನ ಉಳಿಸ್ಕೋಬೇಕು. ಸ್ವಲ್ಪ ಹೊತ್ತೆಲ್ರೂ ಗಾಬರಿ ಆತಂಕದಲ್ಲಿರ್ಲಿ. ಈಗಷ್ಟೇ ಅಲ್ವಾ ಬೆಂಕಿ ಬಿದ್ದಿರೋದು, ತಕ್ಷಣನೇ ನಾವ್ಯಾಕೆ ಹೋಗಿ ಬೆಂಕಿನ ಆರಿಸ್ಬೇಕು? ನಿನ್ಗ್ಯಾಕೋ ಇಷ್ಟೊಂದು ಆತ್ರ? ಮನೋರಮ ಸ್ವಲ್ಪ ಹೊತ್ತು ಬೆಂಕಿಲಿ ಒದ್ದಾಡ್ಲಿ ಬಿಡು, ಬಿಲಬಿಲ ಅಂತ ಒದ್ದಾಡ್ಲಿ, ನೋಡ್ತಾ ಇರು. ಸ್ವಲ್ಪ ಹೊತ್ತಲ್ಲೇ ಓಡೋಡ್ ಬಂದು ನನ್ ಕಾಲ್ ಮೇಲೆ ಬೀಳ್ತಾಳೆ. ಏಯ್ ದಾಮು, ತಕ್ಷಣ ನೀನು ಮನೋರಮ ಮನೆಗೆ ಹೋಗು. ಅಲ್ಲೇನ್ ನಡೀತಿದೆ ಅಂತ ನೋಡಿ ನನಗ್ ಬಂದ್ ಹೇಳು. ಹೋಗು. ಸರಿ ಬಾಬಾ ಅವರೇ. ಆ ಗೂಬೆನ ನೋಡಿ ಮನೇಲಿರೋರೆಲ್ರು ಭಯ ಪಡ್ಕೊಂಡಿರ್ತಾರೆ. ಅವಳ ಪೆಟ್ಟಿಗೆ ನನ್ ಹಿಡ್ತಕ್ ಬರುತ್ತೆ, ನನ್ ಕೈಗ್ ಬರುತ್ತೆ. ಏಯ್ ಹೇಳ್ರೋ, ಜೈ ಮಹಾಕಾಳ, ಜೈ ಮಹಾಕಾಳ. ನೀನ್ ಕಾಲ್ ಇಟ್ರೆ ಅಪಶಕನಾನೇ ಆಗೋದು. ನೀನ್ ನನ್ ಕೋಣೆ ಒಳಗಡೆ ಬರ್ಬೇಡ, ಆಚೆನೇ ಇರು ಅಂದೆ. ಅನುಮಾನನೇ ಇಲ್ಲ, ಇವಳ ವಕ್ರ ದೃಷ್ಟಿ ನನ್ನ ಒಡವೆಗಳ ಮೇಲೆ ಬಿದ್ದಿದೆ. ಬೆಳಗ್ಗೆ ನಿನ್ನ ಮುಖ ನೋಡಿದ್ರೆ ಆ ದಿನ ಪೂರ್ತಿ ಅಪಶಕನಾನೇ ಕಣೆ. ಈ ಮನೆ ಹಿಡಿದಿರೋ ದೆವ್ವ ಕಣೆ ನೀನು. ಏನಂದ್ರೆ ನಾನ್ ನಿಮ್ ಕಣ್ಣಕ್ ಕೂಡ ಅದೇ ತರ ಕಾಣಿಸ್ತಿದ್ದೀನ? ಅಪಶಕುನ ತರ? ನಾನು ಒಡವೆಗಳಿಗೆ ದೃಷ್ಟಿ ಹಾಕ್ತೀನಿ ಅಂತ ಅನ್ಕೊಂಡಿದ್ದೀರಾ? ಸಕ್ಕು, ನಿನಗೆ ಚೆನ್ನಾಗಿ ಗೊತ್ತು ನನಗೆ ಜಗಳ ವಿವಾದಗಳು ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ ನೋವು ನನಗೆ ಅರ್ಥ ಆಗತ್ತೆ.
ಆದ್ರೆ ಈಗ ನಿನ್ಗೆ ಏನ್ ಉತ್ತರ ಕೊಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಆದ್ರೆ ಸಕ್ಕು, ನೀನ್ ನಿನ್ನೆ ರಾತ್ರಿ ನಮ್ಮಮ್ಮನ್ ಕೋಣೆಗೆ ಏನಕ್ಕೆ ಹೋಗಿದ್ದೆ? ಏನಂದ್ರೆ ಪರಿಹಾರ ಮುಗಿಸಿ ನಾನು ಆಶ್ರಮದಿಂದ ಹಿಂತಿರುಗ್ ಬಂದಾಗ ಅತ್ತೆ ನನ್ ಜೊತೆ ಮೊದಲನೇ ಸಲ ತುಂಬಾ ವಾತ್ಸಲ್ಯದಿಂದ ಪ್ರೀತಿಯಿಂದ ಮಾತಾಡಿದ್ರು. ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ನಮ್ಮಮ್ಮ ನೆನ್ಪಾದ್ರು. ಈಗ ಅತ್ತೆನೇ ನನಗ್ ತಾಯಿ ಅಲ್ವಾ, ಅದಕ್ಕೆ ಅವ್ರ ಕೋಣೆಗೆ ಹೋದೆ. ಅಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು. ನಾನ್ ಮಾಡಿದ್ದೇನಾದ್ರೂ ತಪ್ಪಾ?